ವಿ ಎಮ್ ವ್ಯಾಸ್ಟಸ್ ಮೀಡಿಯಲ್ಲಿಸ್ ಆಬ್ಲಿಟ್ರೆನ್ಸ್ ಮಸಲ್ ಅದಕ್ಕೆ ಹೆಚ್ಚಿಗೆ ಸ್ಟ್ರೆಂಥನಿಂಗ್ ಮಾಡ್ಬೇಕು ರೀ. ಹಾಫ್ ಸ್ಕ್ವ್ಯಾಟ್ ಮಾಡೋದು ಮತ್ತು ಜೊತೆಯಲ್ಲಿ ಬೇರೆ ಗ್ಲೂಟಿಯಲ್ಸು ಹ್ಯಾಮ್ಸ್ಟ್ರಿಂಗ್ಸು ಅದನ್ನು ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡಬೇಕು. ಮತ್ತು ಉಳ್ಕಿದೇನು ಸ್ಪೋರ್ಟಿಂಗ್ ಆ್ಯಕ್ಟಿವಿಟಿ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಏನು ಬಿಟ್ಟಿದ್ದೀರಿ? ಹಾಫ್ನಲ್ಲಿ ಏನು ತೊಂದರೆ ಇಲ್ಲ. ಟೋಟಲ್ ಕಾನ್ಸೆಂಟ್ರಿಕ್ ಇಸೆಂಟ್ರಿಕ್ ಎರಡೂ ಲೋಡಿಂಗ್ ಬರುತ್ತೆ ಅದರಲ್ಲಿ. ಇಫ್ ಯು ಗೋ ಫಾರ್ ಹಾಫ್ ಸ್ಕ್ವಾಟಿಂಗ್ ಎರಡೂ ಕಡೆ ಲೋಡಿಂಗ್ ಬರುತ್ತೆ, ಎರಡೂ ಕಡೆ ಬೇಕು. ಮೆನಿಸ್ಕಲ್ ಡಿಜನರೇಷನ್ನು ಕಾಣ್ತಾ ಇಲ್ಲ ಏನು. ನಾನು ಟೆಸ್ಟ್ ಮಾಡಿ ನೋಡಿದೆ ಅಲ್ಲ, ಮೆನಿಸ್ಕಸ್ನೂ ಸರಿಯಾಗಿದೆ, ನಿಮ್ಮದು ಎಮ್ ಸಿ ಎಲ್ ಎಲ್ ಸಿ ಎಲ್ನೂ ಸರಿಯಾಗಿದೆ, ಎ ಸಿ ಎಲ್ನೂ ಸರಿಯಾಗಿದೆ. ಓನ್ಲಿ ದ ಥಿಂಗ್ ದೆರ್ ಈಸ್ ಇಂಪ್ರಾಪರ್ ಕೋಆರ್ಡಿನೇಷನ್ ಇನ್ ಬಿಟ್ವೀನ್ ಸ್ಟ್ರಕ್ಚರ್ಸ್. ಓಕೆ, ಫಾರ್ ದಟ್ ಯು ಹ್ಯಾವ್ ಟು ಗೋ ಫಾರ್ ಪ್ರಾಪರ್ ಲೋಡ್ ಬೇರಿಂಗ್ ಆ್ಯಕ್ಟಿವಿಟೀಸ್. ಹಾಫ್ ಸ್ಕ್ವಾಟಿಂಗಲ್ಲಿ ಆಗಿಬಿಡುತ್ತೆ. ಜೊತೆಯಲ್ಲಿ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಇಫ್ ಪಾಸಿಬಲ್ ಪ್ಲಯೋಮೆಟ್ರಿಕ್ಸ್ ಇರುತ್ತೆ ಅಲ್ಲ ಟ್ರೈನಿಂಗ್, ಕ್ಯಾಟ್ ವಾಕ್ ಮಾಡೋದು, ಹರ್ಡಲ್ ಕ್ರಾಸ್ ಮಾಡೋದು, ಸಿಂಗಲ್ ಲೆಗ್ ಸ್ಟ್ಯಾನ್ಸ್ ಮಾಡೋದು, ಹಾಪಿಂಗ್ ಸ್ವಲ್ಪ ಮಾಡಿರಿ. ಹಾಪಿಂಗ್ ಮಾಡಿರಿ ಕಂಟಿನ್ಯೂಸ್ಲಿ. ಪ್ರಾಪ್ರಿಯೋಸೆಪ್ಟರ್ಸ್ಗೆ ನಿಮ್ಮದು ಕೆಲಸ ಕೊಡಬೇಕು ನೀವು ನೀ ಜಾಯಿಂಟಿಂದ. ಪ್ರಾಪ್ರಿಯೋಸೆಪ್ಷನ್ ಇಂಪ್ರಾಪರ್ ಇದೆ, ಬೇರೆದೇನಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಫಾರ್ಗೆಟ್ ಅಬೌಟ್ ಕ್ಲಿಕಿಂಗ್ ಸೌಂಡ್. Clicking sound will go off. The loading of the body will be taken up by your muscles, not by joints. Okay. That is why you have to strengthen your muscles. Okay. Routine muscular strengthening ಮಾಡಿರಿ. ಅದರ್ವೈಸ್ ಯು ಆರ್ ಲ್ಯಾಂಕಿ ಇನಫ್. ನಿಮ್ದೇನು ವೇಟ್ ಇಲ್ಲ, ಏನಿಲ್ಲ. ಸ್ವಲ್ಪ ಮ್ಯಾಕ್ಸಿಮಮ್ ಎಂಗೇಜ್ಮೆಂಟ್ ತೋರಿಸ್ಬೇಕು. ಯು ಡಸಂಟ್ ರಿಕ್ವೈರ್ ಈವನ್ ಫಿಸಿಯೋಥೆರಪಿ ಆಲ್ಸೋ. ರೂಟೀನ್ ಕಂಟಿನ್ಯೂಸ್ಲಿ ಎಕ್ಸಸೈಸ್ ಮಾಡಿರಿ. ಎವ್ರಿ 15 days ಮೀಟ್ ಮೀ. ಒಂದು 2 to 3 ಸೆಷನ್ಸ್ ಮೀಟ್ ಮಾಡಿ. ಅದಕ್ಕೆ ಬಿಟ್ಟು ಬೇರೆದೇನು ತೊಂದರೆ ಇಲ್ಲಲ್ಲ, ಇದು ಅಷ್ಟೇ ಇದೇನು. 15 days ಅಂತ ಮಾಡಿ ನೋಡಿರಿ. ಅಷ್ಟು 15 ದಿವಸ ಆದ ನಂತರ ನಿಮಗೆ ಏನೂ ಪರಿಹಾರ ಸಿಕ್ಕಿಲ್ಲ, ವಿ ಕ್ಯಾನ್ ಗೋ ಫಾರ್ ಮೊಡಾಲಿಟೀಸ್ ಲೈಕ್ ಮ್ಯಾಗ್ನೆಟೋಥೆರಪಿ ಅಂತ ಇರುತ್ತೆ ನನ್ನ ಕಡೆ. ಅದು ಒಂದೇ ಎವ್ರಿ 5 days ಹಚ್ಚೋಣ, ಎಲ್ಲ ಪೂರ್ತ ರಿಲೀಸ್ ಮಾಡುತ್ತೆ ಒಳಗಡೆ ಜಾಯಿಂಟಲ್ಲಿ. ಅದು ಕ್ಲಿಕ್ಕಿಂಗ್ ಇನ್ ಪೇನ್ ಎಕ್ಸ್ಪ್ಲೇನ್ ಮಾಡ್ಬೋದು ನನಗೆ. ನಾನು ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿದ್ರೆ ಪೇನ್ ಆಗುತ್ತಲ್ಲ.